राजाधिराजाय प्रस्थिताय नमो भयं वयं श्रवणाय कुर्महे सभे कामान् कामकामाय मह्यं कामेश्वर विश्रवणाय धातु कुबेराय विश्रवणाय महाराजाय नमः. ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು 3 months ಬ್ಯಾಕ್ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ಮತ್ತು ಭಾರ್ಗವ್ ಅವರು ಜಡ್ಜ್ ಆಗಿದ್ದು, ಜ್ಯೂರಿ ಮೆಂಬರ್ ಆಗಿದ್ದು. ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯಿತು. ನಾನು ಮಾಡಿದ 3rd ಶಾರ್ಟ್ ಫಿಲ್ಮ್ ಪ್ಲೇ ಆಯಿತು. ಸೊ ಆ ಒಂದು ಕನೆಕ್ಷನ್ ನಮಗೆ 3 months ಇಲ್ಲಿಗೆ ತಂದು ನಿಲ್ಲಿಸಿದೆ. ಇದು 3 months ಶಾರ್ಟ್ ಫಿಲ್ಮ್ಸ್ ಆದ್ರೂ ಆ ಬಾಂಧವ್ಯ ಹೇಗೆ ಬೆಳೀತೆ ಅಂದರೆ ಅವ್ರಿಗಿರೋ ಕನೆಕ್ಷನ್ಸ್ ಆಗಲಿ, ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗಲಿ. ಸೊ ನನಗೆ ಮೂವಿ ಮಾಡಬೇಕಂತಲೇ ಇತ್ತು. 3 ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮಯ್ ಸಿನಿ ಕ್ರಿಯೇಷನ್ಸಲ್ಲಿ. ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು. ನನಗೆ ಟೈಮ್ ಸಿಕ್ಕಿದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ. ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ. ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಗ್ರೇಟ್. ಅದು ಮೂವ್ ಮಾಡಿದ ಒಂದು ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋಕ್ಕೆ ಮೂವ್ ಮಾಡಿದ್ದವರೇ ಕಾರಣ. ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇಟ್ಸ್ 50% ಕಂಪ್ಲೀಟ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದು ಒಂದು ಮೆಸೇಜ್ ಇರುವಂಥ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಫಿಲ್ಮ್, ಅದು ಕನ್ನಡ ಫಿಲಮು ನವದಿಗಂತ ಅಂತ ಅದು ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾವು ಇದು ಆಯಿ ಸ್ಟಾರ್ಟ್ ಮಾಡ್ಕೋತೀವಿ. ಸರ್ ಆಯಿ ಅಂದರೆ ಏನು ಸರ್? ಇದು ಕರೆಕ್ಟು. ಈಗ ಒಂದು ಹೇಳಬೇಕು ಅಂದರೆ ಎತ್ತವರು ಮಕ್ಕಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ದು. ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದರೆ ಯಾವುದೇ ಒಂದು ಹೆಸರಿಡೋದಂದರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಆ ಥರ ಇದೆ. ಸ್ಟೋರಿಗೆ ಪೂರಕವಾಗೂ ಇರಬೇಕು, ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇನು ಹೊಸದಾಗಿದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರುವಂಥದ್ದು ಇರಬೇಕು. ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರಲಿ ಆ ಈ ಅಂತಲೇ ಇರೋ ಅಂತೇಳಿ ಆ ಈ ಅಂತ. ನೀವು ಆ ಪೋಸ್ಟರ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ವಿಲೇಜಲ್ಲಿ ಇರೋ ಒಂದು ಇನ್ಸಿಡೆಂಟ್ ತೋರಿಸಿದ್ದೀವಿ, ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದ್ವಿ. ನೀವು ಆಡಿಯನ್ಸು ಇದನ್ನು ಬಂದು ಥಿಯೇಟ್ರಲ್ಲಿ ನೋಡಿದಾಗ ನಿಮಗೆ ಒಂದು 2 ಅಥವಾ 3 ಮೂವಿನ ಒಂದೇ ಸಲ ನೋಡಿದ ಒಂದು ಅನುಭವ ಆಗೋದಂತ ಖಂಡಿತ. ಸೊ ಅದು ಆ ಈ ಅಂದರೆ. ಶೂಟಿಂಗ್ ಯಾವಾಗ ಸ್ಟಾರ್ಟು, ಎಲ್ಲಿ ಪ್ಲಾನ್ ಮಾಡಿದ್ದೀರಾ, ಏನು ಕಾನ್ಸೆಪ್ಟ್ ಏನು? ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದರೆ ಈಗ ಬ್ಯಾಂಗ್ಳೂರು ನೀವು ತೊಗೊಂಡ್ರೆ ನೀವು ಸ್ಟೋರಿಯೆಲ್ಲ ಕೇಳಿಬಿಡ್ತೀರಾ, ನಾನು ಜಸ್ಟಾಗಿ ಹೇಳ್ತೀನಿ. ಬ್ಯಾಂಗ್ಳೂರು ನೀವು ಬಸವನಗುಡಿ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಈಗಲೂ ಸಹಿತ ನ್ಯೂಸ್ ಪೇಪರ್ ಓದುವಂಥ ಮನೆಗಳಿದೆ, ಮನೆ ಮುಂದೆ ತುಳಸಿ ಗಿಡ ಇರುವಂಥ ಮನೆಗಳಿದೆ. ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ಗೆ ಹೋಗ್ತಾ ಹೋದರೆ ನೀವೀಗ ಸರ್ಜಾಪುರ ಆಗಿರೋದು, ವೈಟ್ ಫೀಲ್ಡ್ ಆಗಿರ್ಬೋದು, ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರು, ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು, ಕೋಲಿವು, ಫ್ಲಿಂಗ್ಸ್ ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ. ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಲಿ, ಇದು ಕಾಮಿಡಿ ಎಂಟರ್ಟೈನರ್ ಆ್ಯಕ್ಚುಲಿ. ಸೊ ನಾನು ಹೇಳಿದಾಗೆ ನವದಿಗಂತ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ, ಹಾಗೆ ಆಯಿ ಬಂದುಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್. ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದರೆ ಕಾಶಿನಾಥ್ ಸರ್ ಅವರು. ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ, ಅದರಲ್ಲಿ ಕಾಮಿಡಿನೂ ಇರ್ತಿತ್ತು, ಜೊತೆ ಒಂದು ಮೆಸೇಜ್ ಇರ್ತಿತ್ತು. ಸೊ ನಾವು ಆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ ಇದರಲ್ಲಿ ಮಾಡಬೇಕು ಅಂದ್ಕೊಂಡಿರೋದು. ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ನಾವು ಕಾರ್ಪೊರೇಟಲ್ಲಿ ಬ್ಯಾಂಗ್ಳೂರು ಮೋಸ್ಟ್ ಆಫ್ ದ ಒನ್ ಶೆಡ್ಯೂಲು ಇದು ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ವಿ. ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟಲ್ಲಿ ನಡೆಯುವಂಥದ್ದು. ಹಾಗೆ ವಿಲೇಜ್ ನಿಯರ್ ಬೈ, ಬ್ಯಾಂಗ್ಳೂರು ನಿಯರ್ ಬೈ ವಿಲೇಜಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು 2 ಶೆಡ್ಯೂಲಲ್ಲಿ ನಾವು ಇದನ್ನು ಮಾಡಿ ಮುಗಿಸ್ಕೊಳ್ಳೋಣ ಸರ್. ಮೆಸೇಜ್ ಅಂದರೆ ಈಗ ನೀವು ಜನ ನೋಡಿದಾಗ ನಾವೇನಂತೀವಿ, ಕೆಲವರು ಒಂದು ಮೈಂಡ್ ಸೆಟ್ ಇರ್ತಾರೆ, ನಮ್ಮ ಕಾಲನೇ ಚೆನ್ನಾಗಿತ್ತು ಇರೋದು ಒಂದಿರುತ್ತೆ. ಇನ್ನೊಂದು ನೋಡ್ಕೊಂಡ್ರೆ ಈಗ ಮಾಡರ್ನ್ ವೆಸ್ಟರ್ನ್ ಏಜಾಗಿ ನಾವು ಅದನ್ನು ತಿಳ್ಕೊಬೇಕು, ಅದಕ್ಕೆ ಸೇರ್ಕೋಬೇಕು, ಅಪ್ಡೇಟ್ ಆಗಬೇಕು ಅಂತಲೇ ಇರುತ್ತೆ. ಆದರೆ ಎರಡರಲ್ಲೂ ಒಳ್ಳೆಯದು ಒಂದಿರುತ್ತೆ, ಅದನ್ನು ತೊಗೊಂಡ್ರೆ ಜೀವನ ಅನ್ನೋದು ತೋರಿಸುವಂಥ ಮೆಸೇಜ್ ಕೊಡುವಂಥದ್ದು. ಭಾರ್ಗವ್ ಅವ್ರು ಏನು ಕ್ಯಾರೆಕ್ಟ್ರು? ಭಾರ್ಗವ್ ಅವ್ರಿಗೆ ಇದು ಸ್ಟೋರಿ ಹೇಳಿದಾಗ ಇದ್ರ ಅವ್ರೊಂದು ಚಾಲೆಂಜಿಂಗ್ ಅಂತಾನೆ ಇದೆ. ಯಾಕೆಂದರೆ ಇದರಲ್ಲಿ ಅವರು ತಂದೆ ಪಾತ್ರನೂ ಮಾಡ್ತಾ ಇದ್ದಾರೆ, ಹಾಗೆ ಮಗನ ಪಾತ್ರನೂ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸ್ ಒಂದೊಂದು ಗೆಟಪ್ ಇರುತ್ತೆ. ಹಾಗಾಗಿ 3 ಶೇಡ್ಸ್ ಇದೆ ಅವರಿಗೆ. ಸೊ ಅವ್ರಿಗೆ ಕಂಪ್ಲೀಟ್ ಥ್ರೂಔಟ್ ಜರ್ನಿ, ಒಬ್ಬ ಕಾಲೇಜ್ ಹುಡುಗನಿಂದ ಅವ್ರಿಗೂ 50 ಇಯರ್ವರೆಗೂ ಇರೋಂಥ ಒಂದು ಜರ್ನಿಯಲ್ಲಿ ನೀವು ನೋಡುವಂಥ ಸಿಗುತ್ತೆ. ಒಂದೇ ಪಾತ್ರ 3 ಶೇಡ್ ಇರುತ್ತೆ? ಇಲ್ಲ, 3 ಡಿಫ್ರೆಂಟ್, ಒಂದು 2 ಡ್ಯುಯಲ್ ರೋಲ್. ಬೇರೆ ಯಾರೆಲ್ಲ ಇರ್ತಾರೆ ಇದರಲ್ಲಿ? ಮೇನ್ ಕಲಾವಿದರು ಅಂತ ಹೇಳಿದ್ರೆ ಶ್ವೇತಾ ಅಂತ ಒಬ್ಬರಿದ್ದಾರೆ, ಅವರೊಬ್ರು ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಈಗ ಮೊನಿಕಾ ಅವರಿದ್ದಾರೆ, ಒಬ್ಬರಿದ್ದಾರೆ, ಮತ್ತೆ ಚಾವಿ ಅವರಿದ್ದಾರೆ. ಯಾಕಂದ್ರೆ ಇವ್ರಿಗೆ 3 ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು 4 ಜನ ಹೀರೋಯಿನ್ಗಳನ್ನ ಇದಕ್ಕೆ ಮೂವಿಲಿ ತಗೊಂಡಿದ್ದೀವಿ. ಸಾಂಗ್ಗಳೆಲ್ಲ ಎಷ್ಟಿದೆ ಇದ್ರಲ್ಲಿ? 4 ಸಾಂಗ್ ಇದೆ. 4 ಸಾಂಗ್ ಮಾಡಿದ್ವಿ. ಎಲ್ಲ ಹೀರೋಯಿನ್ಗೂ ಒಂದೊಂದು ಸಾಂಗ್ ಇರುತ್ತೆ, ಹಾಗಾಗಿ 4 ಸಾಂಗ್ ಇದೆ. ಸಾಂಗ್ಸ್ ಎಲ್ಲ ಆಲ್ರೆಡಿ ಬರೆದ್ಬಿಟ್ಟಿದೆ.
ಸರ್ ಮತ್ತೆ ಸುಧಾರಾಣಿ ಅವ್ರ ಜೊತೆ ಆಗಿದೆ. ಸುಧಾರಾಣಿ ಅವ್ರು ಬರಬೇಕಿತ್ತು, ನನಗೆ ಬೆಳಗ್ಗೆ ಮೆಸೇಜ್ ಹಾಕೋದು, ನಾನು ಆಲ್ರೆಡಿ ಪ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರೋಕ್ಕಾಗ್ತಾ ಇಲ್ಲ, ನಾನು ಈ ಮಂತ್ ಎಂಡ್ ವಾಪಸ್ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಪ್ರಾಮಿನೆಂಟ್ ರೋಲಲ್ಲಿ ನಾವು ಸುಧಾರಾಣಿ ಮತ್ತು ರಾಘಣ್ಣ ಅವ್ರನ್ನ ಈ ಮೂವಿಯಲ್ಲಿ ನೋಡ್ಬೋದು. ಆ ಮೂವಿ ಒಂದು ವೇಟೇಜ್ ಸಿಗುವಂಥದ್ದು, ಒಂದು ಟರ್ನಿಂಗ್ ಪಾಯಿಂಟ್ ಇರ್ಬೋದು. ಆ ಒಂದು ರೋಲಲ್ಲಿ ಅವರಿಬ್ಬರಿಗೂ ಅವ್ರನ್ನ ನಾವು ಕ್ಯಾಶ್ ಮಾಡ್ತಾರೆ. ಒಂದು ರಾಘಣ್ಣ ಸರ್ ಅವರನ್ನು ಒಂದು ಅಧಿಕಾರಿಯಾಗಿ ತೋರಿಸ್ತಾ ಇದ್ದೀವಿ, ಹಾಗೆ ಸುಧಾರಾಣಿ ಅವ್ರನ್ನ ಒಂದು ಡಾಕ್ಟರ್ ಆಗಿ ತೋರಿಸ್ತಾ ಇದ್ದೀವಿ. ಹಳ್ಳಿ ಜೋಡಿ ಬೆಂಗಳೂರು ಬಂದಾಗ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟರಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಅಧಿಕಾರಿ ಅಂದರೆ ನಾವು ಒಂದು ಅಧಿಕಾರಿ ರಿಟೈರ್ ಆಗಿರುವಂಥ ಅಧಿಕಾರಿ ಆಗಿರ್ಬೋದು, ಇದು ಡಾಕ್ಟರ್ ಆಗಿ ಆ ಥರ ಇಟ್ಕೊಂಡಿದ್ದೀವಿ. ಸೊ ಅಂದರೆ ಸಮಾಜದಲ್ಲಿ ಒಂದು ಅತ್ಯುನ್ನತ ಪೊಸಿಷನ್ ಇರುವಂಥವರು ಈ ಜೋಡಿ ಬಂದಾಗ ಅವ್ರಿಗೆ ಕಷ್ಟ ಇದ್ದಾಗ ಅವರನ್ನು ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಿದಾಗೆ ಅಕ್ಟೋಬರ್ ಎಂಡ್ ನಾವು ಈಗ ನಡೀತಾ ಕರೆಂಟ್ ಪ್ರಾಜೆಕ್ಟ್ ಮುಗಿಸಿ ನಾವು ನವೆಂಬರ್ ಡಿಸೆಂಬರ್ಲಿ 2 ಶೆಡ್ಯೂಲ್ ಶೂಟ್ ಮಾಡೋಣ ಅನ್ಕೊಂಡಿದ್ದೀವಿ. ಲೊಕೇಶನ್ಸ್ ಹಾಗೆ ಹೇಳಿದಾಗೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಫುಲ್ಲು ನಾವು ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರೋದು. ಸೊ ಬೆಂಗಳೂರಿನ ಪಕ್ಕದ ಹಳ್ಳಿಗಳಲ್ಲಿ ನಾವು ಹಳ್ಳಿ ಶೂಟ್ಗಳನ್ನ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲ, ಇದು ಕಾಲ್ಪನಿಕ ಕಥೆ ಅಂತ ಹೇಳೋದು. ಈಗಿನ ಏನು ಪ್ರಚಲಿತ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಾಮಿಡಿ ವೇ ಆಫ್ ಸೆಲ್ಲಿಂಗ್ ದ ಮೆಸೇಜ್. ಇದು ನಮ್ಮ ಕಾಶಿನಾಥ್ ಅವರು ಅನ್ಕೊಂಡು ಮಾಡ್ಕೊಂಡಿದ್ದಂಥದ್ದನ್ನು ನಾವು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೋಡೋದು ನಾವು ಎಂಟರ್ಟೈನಿಂಗ್ ಮೂವಿ ಅಂದರೆ ಎಂಟರ್ಟೈನ್ ಮೀಡಿಯಾ ಇರಬೇಕು. ಸೊ ಹಾಗಾಗಿ ಅದರಲ್ಲಿ ನಾವೊಂದು ಮೆಸೇಜನ್ನು ಇಟ್ಟು ತೋರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಇದೆ ಹೇಳಕ್ಕೆ ಏನೋ ಬಿಟ್ಟಿಲ್ಲ, ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದು ಅಂದರೆ ಲೈಕ್ ಇದರಲ್ಲಿ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಲೈಕ್ ಅಂದರೆ ತುಂಬ ಕ್ಯೂಟಾಗಿ ಪ್ರತಿಯೊಂದು ಲವ್ಗೂ ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮಾರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನವಂಬರ್ಲಿ ಸ್ಟಾರ್ಟ್ ಆಗ್ತದೆ ಶೂಟಿಂಗ್ ಅವ್ರು ಹೇಳ್ದಂಗೆ. ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತು ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸರ್. ಹೌದು ಸರ್, ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ. ಅದು ನವದಿಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು. ಸೊ ಸೈಮಲ್ಟೇನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ, ನಾಗರಬಾಲ್ ಆಫೀಸು ಮಾಡಿದ್ದಾರೆ. ಸೊ ಎವ್ರಿ ಡೇ ಲೈಕ್ ರಿಹರ್ಸಲ್ಸ್ ಆಗಿರ್ಬೋದು, ಮತ್ತು ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೇಕಾಗಿರುವಂಥ ಎಲ್ಲ ಥರನೂ ಲೈಕ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ. ಹೇಳಿ ಸರ್. ನಂದಿದು 7th ಮೂವಿ ಅಂತ ಹೇಳ್ಬೋದು. ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ 8th ಮೂವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮಂತ್ ಟೆಡಿಬೇರ್ ಅಂತ ರಿಲೀಸ್ ಆಗ್ತದೆ. ಅದು ಲಾಸ್ಟ್ ಟೈಮ್ ನೀವೆಲ್ಲ ಬಂದಿದ್ರಿ? ಇಲ್ಲ, 2 ಆಗಿದೆ. ಈಗ 3rd ಮೂವಿ ಲೈಕ್ OTT ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು. ಸೊ ಇದು 4th ಮೂವಿ ಆಗಿ ಟೆಡಿಬೇರ್ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಸುಡೋಕೋ ಅಂತ ಇದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ. ಸೊ ನಡೀತಿದೆ ಅಲ್ಲ. ಸೊ ಅದು ನನಗೆ ಹಿಂಗಿರುತ್ತೆ ಅಂತ ನನಗೆ ಕೇಳೋದಕ್ಕಿಂತ ಲೇಟ್ರಾಗಿ ಕೇಳಬೇಕು. ಯಾಕೆಂದರೆ ಅವ್ರು ನನಗೆ ಹೇಳಿದ್ದಿನ ನನಗೆ ಒಂದು ಕ್ಲಾರಿಟಿ ಇದೆ, ಬಟ್ ಇನ್ನೂ ಫುಲ್ ಕ್ಲಾರಿಟಿ ಅವ್ರಿಗಿದೆ. ಕೊಡ್ತೀನಿ ನಿಮಿಷ. ಇಟ್ಸ್ ಎ ಫಾರ್ಮ್ ಆಫ್ ಲವ್. ಸೊ ಅದರಲ್ಲಿ ಗ್ರೀಕಲ್ಲಿರೋ ವರ್ಡ್ಗಳು ಯೂಸ್ ಮಾಡಿದ್ದೀವಿ. ಅದನ್ನ ಆ್ಯಕ್ಚುಲಿ ಅಲ್ಲಿ 8 ಫಾರ್ಮ್ಸ್ ಆಫ್ ಲವ್ ಅಲ್ಲಿ ನಾವಿಲ್ಲಿ 4 ಫಾರ್ಮ್ ಆಫ್ ಲವ್ ತೋರಿಸ್ತಾ ಇದ್ದೀವಿ. ಈವನ್ ಪೊಸೆಸಿವ್ನೆಸ್ ಇಸ್ ಆಸ್ ಎ ಫಾರ್ಮ್ ಆಫ್ ಲವ್. ಆಮೇಲೆ ನೀವು ಹಾಗೆ ನೋಡೋದಾದ್ರೆ ಈಗ ಪ್ಲೇಫುಲ್ ಲವ್ ಅಂತ ಒಂದು ತೋರಿಸಿದ್ವಿ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇನ್ನೊಂದು ಅಫೆಕ್ಷನೇಟ್ ಲವ್ ವಿಚ್ ಇಸ್ ಮೋರ್ ಪಾಪ್ಯುಲರೈಸ್ಡ್. ಈಗೆಲ್ಲ ನೀವು ಮೂವಿಲ್ಲ ನೋಡೋದು ಒಂಥರ ಅಫೆಕ್ಷನೇಟ್ ಲವ್ ಆಗಿರುವಂಥದ್ದು. ಅದ್ರ ಜೊತೆಗೆ ಎಂಡ್ಯೂರೆನ್ಸ್ ಲವ್ ಅಂತ ಒಂದಿದೆ. ಸೊ ಅದೇನಂದ್ರೆ ಜೋಡಿ ಈಗ ನಮ್ದು ಅರೇಂಜ್ ಮ್ಯಾರೇಜಲ್ಲಿ ಈಗ ನೀವೇನು ನೋಡ್ತೀರಾ, ಅರೇಂಜ್ ಮ್ಯಾರೇಜ್ ಆಗಿ ಅವರು ಲೈಫ್ನಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಗೋಂಥ ಒಂದು ಬಾಂಧವ್ಯ ಬೆಳ್ಕೊಂಡು ಆಗೋಂಥ ಲವ್ನಿಗೆ ಎಂಡ್ಯೂರೆನ್ಸ್ ಲವ್ ಅಂತಾರೆ. ಈ 4 ಫಾರ್ಮ್ನ ನಾನು ಅದ್ರಲ್ಲಿ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಹೌದು, ಖಂಡಿತ. ಎಸ್, ಚೇಂಜ್ ಮಾಡುತ್ತೇನೆ ಅಂತ. ಥ್ಯಾಂಕ್ ಯು, ಗುಡ್ ಪಾಯಿಂಟ್. ಓಕೆ, ಇಲ್ಲ ಅದು ಅದಕ್ಕೆ ಇದು ಎಂಡ್ಯೂರೆನ್ಸ್ ಲೆವೆಲ್ಗೆ ನಮ್ಗೆ ಅದಕ್ಕೆ ಸರಿಯಾದ ಟ್ರಾನ್ಸ್ಲೇಟೆಡ್ ವರ್ಡ್ ನಾವು ಯೂಸ್ ಮಾಡೋಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಅದು ಏನಿದೆ ಅದನ್ನೇ ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡಿದ್ದೀವಿ ಅಷ್ಟೇ. ಅಲ್ಲ, ಅದು ಸುಪ್ರೀಂ ಹೀರೋ ಅಂತ, ಸುಪ್ರೀಂ ಸ್ಟಾರ್ ಅಂತ ನಾನು ಹಾಕಿರೋದಲ್ಲ. ಸೊ ನನಗೆ ಹಾಕೊಳಕ್ಕೂ ಆಗಲ್ಲ. ಲಾಸ್ಟ್ ಟೈಮ್ ನೀವು ಬಂದಿದ್ದೀರಿ ಅನ್ಸುತ್ತೆ ಕೃಷ್ಣ ನೀ ಬೇಗನೆ ಬರೋ ಮುಹೂರ್ತಕ್ಕೆ. ಅಲ್ಲಿ ಡೈರೆಕ್ಟ್ರು ಈ ಥರ ಒಂದು ಬಿರುದನ್ನು ಕೊಡ್ತಾ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ಥರನೇ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಜನಗಳೇ ಸರ್, ಜನಗಳೇ ಕೊಡ್ಬೇಕು. ನಾವು ಇಟ್ಕೊಂಡಿಲ್ವಲ್ಲ. ಯಾಕೆಂದ್ರೆ ನಾನು ಹೇಳ್ದಂಗೆ ಸುಪ್ರೀಂ ಸ್ಟಾರ್ ಅನ್ನೋದು ನಾವು ಇಟ್ಕೊಂಡಿರೋದಲ್ಲ. ಇನ್ನೊಂದೇನಂದ್ರೆ ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವೆಲ್ಲ ಐತ್ರಿ ಅನ್ಸುತ್ತೆ. ಆಗ ಮುಹೂರ್ತದಲ್ಲಿ
ಸೊ ಅವತ್ತೇ ಆ ಕ್ವಶನ್ ಕೇಳ್ಬೋದಾಗಿತ್ತು, ನೀವು ಕೇಳಿಲ್ಲ, ಇರಲಿ ಪರವಾಗಿಲ್ಲ. ಬೇರೆಲ್ಲ ಇದ್ರು ಅನ್ಸುತ್ತೆ. ರಜನಿಕಾಂತ್ ಸ್ಟೈಲ್ ಯಾವ ಸ್ಟೈಲ್ ಹಾಕೋದು, ಡೈರೆಕ್ಟ್ ಇಷ್ಟ. ಇನ್ನೊಂದು ಫಿಲಮಲ್ಲಿ ಇವಾಗ ನಮ್ಮ ಬೇರೆ ಥರನೂ ಹಾಕೋಬೋದು. ನಾನು ಅವ್ರು ಕೊಟ್ಟಿರೋ ಪಾತ್ರ ಹೆಂಗೆ ಮಾಡಬೇಕು ಅಂತ ಅಷ್ಟೇ ನಾನು ಫೋಕಸ್ ಮಾಡ್ತೀನಿ. ಸರ್ ಇದಕ್ಕೆ ಹಿಂಗೆ ಹಾಕಿದೆ, ಅದಕ್ಕೆ ಹಂಗೆ ನಾನು ಕೇಳೋಕ್ಕಾಗಲ್ಲ. ಯಾಕೆಂದರೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಟು ಹಿಮ್. ಅದೇ ಅವ್ರು ಆ ಪಿಕ್ಚರ್ಗೆ ಹಾಕ್ಕೊಂಡ್ರೆ ಸರಿ, ನೀವು ಅದನ್ನು ಕ್ಯಾರಿ ಮಾಡ್ತಾ ಇರಲ್ಲ. ಒಬ್ರು ಇದ್ಮೇಲೆ ಒಬ್ಬ ಸ್ಟಾರ್ ಇರಬೇಕಾದ್ರೆ ಮತ್ತೆ ಆ ಟೈಟ್ಲ್ ಹಾಕೊಳ್ಳೋದು ಅವ್ರಿಗೆ ಅವಮಾನ ಮಾಡ್ದಂಗೆ. ಇಲ್ಲ, ಸುಪ್ರೀಂ ಹೀರೋ ಅನ್ನೋದು ಬೇರೆ, ಸುಪ್ರೀಂ ಸ್ಟಾರ್ ಅನ್ನೋದು ಬೇರೆ. ಒಂದೇ ಸರ್, ಅದು ಹೀರೋ ಸ್ಟಾರ್ ಎಲ್ಲ ಒಂದೇ ತಾನೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಸ್ಟಾರ್ ಅನ್ನೋದು ಕನ್ನಡದಲ್ಲಿ ಶಶಿಕುಮಾರ್ ಸುಪ್ರೀಂ ಹೀರೋ ಅಂತಿದ್ರು. ಸೊ ಈಗ ಸುಪ್ರೀಂ ಸ್ಟಾರ್ ಅಂತ ಇದ್ದಾರೆ ಹೌದು. ಸೊ ಶಶಿಕುಮಾರ್ ಅವ್ರದ್ದು ಓಕೆ. ನನ್ನ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್. ಸೊ ಅದು ನನ್ನ ಕ್ಯಾರೆಕ್ಟರ್. ಬಟ್ ಇವಾಗ ನಾನು ರಿವೀಲ್ ಮಾಡೋಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಿಕಾಸ್ ಆಲ್ರೆಡಿ ಅವರು ಹೇಳಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಏನು ಹೇಳಿದ್ರೆ ಅದನ್ನ ಹೇಳಿ ಸಾಕು ಅಷ್ಟೇ ಅಲ್ವಾ ಸರ್? ಇದೇ ಫಸ್ಟ್ ಪಿಕ್ಚರ್ ನಿಮ್ಮದು? ಹೌದು. ಅಲ್ಲ, ಹೆಸರು ಆರನ ಹಾರನ? ಆರ. ಅದರ ಮೀನಿಂಗ್ ಏನು? ಬ್ಯೂಟಿಫುಲ್ ಸೋಲ್. In Bangalore 5 years ಆಯಿತು ಸ್ಟೇ ಮಾಡಿ. ಐ ಆಮ್ ಡೂಯಿಂಗ್ ಮೈ ಎಜುಕೇಷನ್ ಇನ್ ಬ್ಯಾಂಗ್ಳೂರ್. Currently completed my MBA. ಇವಾಗ ಸದ್ಯಕ್ಕೆ this would be my first movie. I'm really excited. ಅವ್ರು ಹೇಳಿದಂಗೆ I would be a part of corporate love again. So yeah, ಅಷ್ಟೇ. ಪಕ್ಕ ಕೊಡಿ ಮೈಕು, ಅಷ್ಟೇ ಅದರ ಪಕ್ಕ ಕೊಡ್ತೀವಿ. ಜೊತೆ ಮಾತಾಡಿದ್ದೀನಿ ನೆಕ್ಸ್ಟು ಫಿಲ್ಮ್ಗೆ. ಸ್ಟೋರಿ ಬಗ್ಗೆ ಸರ್ ಹೇಳ್ಬೇಕು, ಮೂವಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ತೋರಿಸಿದೆ ನನ್ನ ಕೆಲಸ ಇರೋದು. ಸೊ ನಾನು ಹೇಳಕ್ಕೆ ಏನು ಸರ್, ಟಿ ಶರ್ಟ್ ಮೇಲೆ ಡಿಒಪಿ ಅಂತಾನೆ ಹಾಕೊಂಡಿದ್ದೀನಿ. ಅದು ನಮ್ಮ ಯೂನಿಫಾರ್ಮ್ ಥರನೇ ಆಗ್ಬಿಟ್ಟಿದೆ. ಹಿಂದೆ ನವರ್ದು ಅಂತ ಒಂದು ಸೇಫ್ಟಿಗೋಸ್ಕರ ನಾನು DOP ಅಂತ ಟಿ ಶರ್ಟ್ ಹಾಕೊಂಡು ಬಿಡ್ತೀನಿ. ನಮ್ಮ ಹುಡುಗನೂ ಇದ್ದಾನೆ, ಅವನು DOP ಅಂತ ಟಿ ಶರ್ಟ್ ಹಾಕೊಂಡು ಬಿಡ್ತಾನೆ. ಸೊ DOP ಟೀಮ್ ಎಲ್ಲರಿಗೂ ಗೊತ್ತಿರುತ್ತೆ, ಕ್ರೂ ಟೀಮ್ ಎಲ್ಲರಿಗೂ ಗೊತ್ತಿರುತ್ತೆ. ಲೊಕೇಶನ್ ಸರ್ ಹೇಳಿರೋ ಥರ ಇಲ್ಲಿ ಆಯಿ ಬಗ್ಗೆ ಮಾತಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಒಂದು ನೋಡಿದ್ದೀವಿ ಕಲ್ಯಾಣ ನಗರ ಹತ್ರ. ತಿರ್ಗಾ ಸರ್ ಪರ್ಮಿಷನ್ ಇಲ್ದಿರ ನಾನು ಏನು ಮಾತಾಡಲ್ಲ. ಆಮೇಲೆ ಒಂದು ವಿಲೇಜ್ ಬೇರೆ ನೋಡ್ಕೊಂಡಿದ್ವಿ. ವಿಲೇಜಲ್ಲಿ ಒಂದಷ್ಟು ಸೀನ್ಸ್ ಇದೆ, ಅದೆಲ್ಲ ನೋಡ್ಕೊಂಡಿದ್ವಿ. ಆಲ್ರೆಡಿ ಒಂದು ಲೊಕೇಶನ್ ಸ್ಕೌಟ್ ಹೋಗಿ ಬಂದಿದ್ವಿ. ಸೊ ಶಾರ್ಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಕ್ಯಾಮ್ರಾ ಬರೋ ಫಿಲ್ಮಲ್ಲಿ ರೆಡ್ ಮಾನ್ಸ್ಟ್ರೋ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅಷ್ಟೇ. ಕ್ಯಾಮ್ರಾ ಬಗ್ಗೆ ಅದೇ, ಎಡಿಟಿಂಗ್ ಸಾಫ್ಟ್ವೇರ್ಸ್ ಎಲ್ಲ ನಾವು ಯೂಸ್ ಮಾಡೋದೇ ಅಷ್ಟೇ. ಆಮೇಲೆ ಮ್ಯೂಸಿಕ್ಕು ಇನ್ನೂ ಮಾತಾಡ್ತಿದ್ದಾರೆ ಸರ್ ಒಂದು, ಯಾಕಂದರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಜಾನ್ರಾ ಇರೋದ್ರಿಂದ ಈಸ್ ಟ್ರೈಂಗ್ ಟು ಗಿವ್ ಲಾಟ್ ಆಫ್ ಪೀಪಲ್ ದ ಚಾನ್ಸ್ ಟು ಕಮ್ ಇನ್ ಟು ಇಟ್. ಸೊ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೆ ಕಾಲ್ ಬಂದಿರಲಿಲ್ಲ. ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ. ಆಮೇಲೆ ಇಲ್ಲಿ ಬಂದಾಗ ನನಗೆ ಕ್ಲಾರಿಟಿ ಸಿಕ್ಕಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್. ಆ್ಯಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್. ಸೊ ಅಷ್ಟು. ಥ್ಯಾಂಕ್ ಯು. ನೋಡು ಅಂತ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ಸಿನಿಮಾ ಮಾಡಿ ಸಕ್ಸಸ್ ಆದರೆ, ಸಿನಿಮಾ ಮಾಡಿದ್ರೆ ಇಲ್ಲಿ ಇದ್ದರೆ ಏನಾದ್ರು ಗೊತ್ತಾಗುತ್ತೆ ಅದರ ಶ್ರಮ, ಅದರದ್ದು ಏನು ಎಫರ್ಟ್ ಅಂತ. ಆ್ಯಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ. ಆಲ್ರೆಡಿ 92% ಕಂಪ್ಲೀಟ್ ಆಗಿದೆ, ಇನ್ನು 8% ಇದೆ. ಮತ್ತು ದುರ್ಗಾ ಮೋಹನ್ ಸರ್ ಅವರು ಈಗ 2 ಹೊಸ ಪ್ರಾಜೆಕ್ಟನ್ನು ತುಂಬ ಯುನೀಕಾಗಿ ತುಂಬ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಭಾರ್ಗವ್ ಅವರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ರತಿಭೆ, ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಟೀಮು ನನಗೆ ಯಾವುದೇ ಒಂದು ರಿಸ್ಕ್ ಕೊಡ್ದಿರಾ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ದುರ್ಗಾ ಮೋಹನ್ ಸರ್, ಬೆಸ್ಟ್ ಆಫ್ ಲಕ್ ಭಾರ್ಗವ್. ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕು. ನಮ್ಮ ಚಿತ್ರ ಇನ್ನೇನು ಕಂಪ್ಲೀಟಾಗಿ ಕುಂಬಳಕಾಯಿ ಹೊಡೆಯೋ ಶಾಸ್ತ್ರದಾಗಿರ್ಬೋದು ಅಥವಾ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗಾಗಿರ್ಬೋದು, ನೆಕ್ಸ್ಟ್ ನಿಮ್ಮನ್ನು ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈಸ್ ಬೀನ್ ರೆಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆ್ಯಕ್ಟರ್ ಆಗಿ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ಐ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮಿ ಹರೀಶ್ ಅವರು. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಮೂವೀಸ್ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಆಲ್ ದ ಬೆಸ್ಟ್.
ಲಾಸ್ಟ್ ನೀವೇ ಇನ್ನೊಮ್ಮೆ ಕ್ಷಮೆ ಕೇಳ್ತೀನಿ ಸರ್. ಓಕೆ ಮಾತಾಡಿ. ಓಕೆ ಮೇಡಮ್ ಅವ್ರು ಹೇಳಿದ್ರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಈಗಿರೋ ಸಿಚುವೇಶನಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳಬೇಕು. ಆ ಥರ ಇದೆ. ಈ ಥರ ಸಿಚುವೇಶನಲ್ಲೂ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ. ನಾವೆಲ್ಲರೂ ಒಂದೇ ಕೇಳ್ಕೊಳ್ಳಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ, ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ, ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಭಾರ್ಗವ್ ಅಂಡ್ ಟೀಮ್, ಆಲ್ ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು.